ಕನ್ನಡದ ಟ್ರೆಂಡಿಂಗ್ ಕಾಟೇರ ಸಿನಿಮಾ ಇಲ್ಲಿಯವರೆಗೆ 200 ಕೋಟಿ ರೂಪಾಯಿಗಳನ್ನು ಬಾಚಿಕೊಂಡಿದೆ. ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ವಿಜೃಂಭಣೆಯಿಂದ ಧೂಳೆಬ್ಬಿಸಿದೆ. ಸಿನಿಮಾ ಬಹುತೇಕ ಕಡೆಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಇಂದೂ ಕೂಡ ದೊಡ್ಡ ಮಟ್ಟದ ಜನರು ಮುಗಿಬೀಳುತ್ತಿದ್ದಾರೆ ಮತ್ತು ಈ ವಾರದ ದಿನಗಳಲ್ಲಿ ಕೂಡ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು, ಇದೇ ವೀಕೆಂಡ್ಗಳಲ್ಲಿ ಕಾಟೇರ ಸಿನಿಮಾದ ದರ್ಬಾರ್ ಜೋರಾಗಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲಿ ಕಾಟೇರ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ. 2 ವಾರಕ್ಕೆ 150 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿರುವುದಾಗಿ ಚಿತ್ರತಂಡ ಆಪ್ತರನ್ನು ಮಾಹಿತಿ ನೀಡಿದರು. ಕನ್ನಡದ ಒಂದೇ ಭಾಷೆಯಲ್ಲಿ 15 ದಿನಗಳಲ್ಲಿ ಇಷ್ಟು ಗಳಿಕೆ ಕಂಡಿರುವ ದಾಖಲೆ ಕಾಟೇರ ಸಿನಿಮಾಕ್ಕೆ ಸೇರಿದೆ. ನಟ ದರ್ಶನ್ ಕರಿಯರ್ನಲ್ಲಿ ಕಾಟೇರ ಹೊಸ ದಾಖಲೆ ಬರೆದಿದೆ. ಅಷ್ಟೇ ಅಲ್ಲ, ಇಂಡಸ್ಟ್ರಿ ಹಿಟ್ ಎನಿಸಿಕೊಂಡಿದೆ. ಅಕ್ಕಪಕ್ಕದ ಭಾಷೆಗಳಿಂದ ಡಬ್ಬಿಂಗಿಗೆ ಬೇಡಿಕೆ ಶುರುವಾಗಿದೆ. ಸಾಮಾನ್ಯವಾಗಿ ಪ್ರೇಕ್ಷಕರು, ಚಿಂತಕರು, ಸಾಹಿತಿಗಳು ಕೂಡ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು, ಅವರ ಫಾಲೋವರ್ಸ್ಗಳು ಪದೇ ಪದೇ ಸಿನಿಮಾ ನೋಡುತ್ತಿದ್ದಾರೆ. ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಬರುತ್ತಿದ್ದಾರೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಯಾವುದೇ ಕನ್ನಡ ಸಿನಿಮಾ ಬಿಡುಗಡೆ ಆಗದೇ ಇರುವುದು ಕಾಟೇರನಿಗೆ ವರದಾನವಾಗಿದೆ. ಕನ್ನಡ ಸಿನಿ ರಸಿಕರಿಗೆ ಮತ್ತೆ ಕಾಟೇರನ ಕಹಾನಿ ನೋಡಿ ಎಲ್ಲರೂ ಫಿದಾ ಆಗಿದ್ದಾರೆ. ಕೆಜಿಎಫ್ ಸರಣಿಯ 777, ಚಾರ್ಲಿ, ವಿಕ್ರಾಂತ್ ರೋಣ ಸಿನಿಮಾಗಳು ಏಕಕಾಲಕ್ಕೆ 5 ಭಾಷೆಗಳಲ್ಲಿ ಪ್ರೇಕ್ಷಕರ ಮುಂದೆ ಬಂದಿದ್ದವು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡದಾಗಿ ತೆರೆ ಕಂಡಿದ್ದವು. ಆದರೆ ಕಾಂತಾರ ಸಿನಿಮಾ ಮೊದಲ ಕನ್ನಡದಲ್ಲಿ ರಿಲೀಸ್ ಆಗಿ ಅದ್ಭುತ ಪ್ರತಿಕ್ರಿಯೆ ಪಡೆದಿತು. ಬಳಿಕ ಬೇಡಿಕೆಗೆ ತಕ್ಕಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಲಾಯಿತು. ಕಾಂತಾರ ಹಾದಿಯಲ್ಲಿ ಕಾಟೇರ ಸಿನಿಮಾ ಸದ್ದು ಮಾಡುತ್ತಿದೆ. ಅದೇ ರೀತಿ ಡಬ್ಬಿಂಗಿಗೆ ಬೇಡಿಕೆ ಶುರುವಾಗಿದೆ. ಚಿತ್ರತಂಡ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿದೆ. ದೊಡ್ಡ ಮಟ್ಟದಲ್ಲಿ ಡಬ್ಬಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡುವ ಲೆಕ್ಕಾಚಾರದಲ್ಲಿದೆ. ಅದೇ ಕಾರಣಕ್ಕೆ ಆಂಧ್ರ, ತೆಲಂಗಾಣ ಹಾಗೂ ತಮಿಳುನಾಡಿನಲ್ಲಿ ಇನ್ನೂ ಸಿನಿಮಾ ರಿಲೀಸ್ ಮಾಡಿಲ್ಲ. ಪರಭಾಷೆಯ ದೊಡ್ಡ ಸಿನಿಮಾಗಳಿಗೆ ಕಾಟೇರ ಸೆಡ್ಡು ಹೊಡೆಯುತ್ತಿದೆ. 3ನೇ ವಾರವೂ 400ಕ್ಕೂ ಅಧಿಕ ಸಿಂಗಲ್ ಸ್ಕ್ರೀನ್ ಹಾಗೂ 70ಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣುತ್ತಿದೆ. ಸಹಜವಾಗಿಯೂ ಬೇರೆ ಭಾಷೆಯ ದೊಡ್ಡ ಸಿನಿಮಾಗಳು ಬಂದರೆ ಕನ್ನಡ ಸಿನಿಮಾಗಳು ಸ್ಕ್ರೀನ್ಗಳನ್ನು ಕಬಳಿಸುತ್ತಿದ್ದವು. ಆದರೆ ಚಿತ್ರಮಂದಿರದ ಮಾಲೀಕರು ಕಾಟೇರ ತೆಗೆದು ಬೇರೆ ಸಿನಿಮಾ ಹಾಕಲು ಒಪ್ಪುತ್ತಿಲ್ಲ. ಕಾಟೇರ ಕಲೆಕ್ಷನ್ ಬಾಕ್ಸ್ ಆಫೀಸ್ನಲ್ಲಿ ಕಾಡಕೋಣದಂತೆ ಮುನ್ನುಗ್ಗುತ್ತಿದೆ. ಕಾಟೇರ ಸಿನಿಮಾ ಕನ್ನಡ ಸಿನಿಮಾ ಒಂದೆಡೆಗೆ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಬಾಚಿಕೊಳ್ಳುತ್ತಿದೆ. ಇದೇ ಸಮಯದಲ್ಲಿ ಹಲವು ಹೊಸ ದಾಖಲೆಗಳನ್ನು ಬರೆಯುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ತರುಣ್ ಸುಧೀರ್ ನಿರ್ದೇಶನದ ಕಾಟೇರವು ಹಲವು ಹೊಸ ದಾಖಲೆಗಳನ್ನು ಬರೆಯುತ್ತಿದೆ. ಕನ್ನಡ ಚಿತ್ರವೊಂದು ಕರ್ನಾಟಕದಲ್ಲಿ ಮಾತ್ರ ಬಿಡುಗಡೆಯಾಗಿ ಬಳಿಕ ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಕಾಲಿಡುವ ಸಮಯದಲ್ಲಿ ಕನ್ನಡ ನೆಲದಲ್ಲಿ ಹಲವು ದಾಖಲೆಗಳನ್ನು ಬರೆಯುತ್ತಿರುವುದು ವಿಶೇಷ. ಕಾಟೇರ ಸಿನಿಮಾದಲ್ಲಿ ದರ್ಶನ್ಗೆ ನಾಯಕಿಯಾಗಿ ಇದೇ ಮೊದಲ ಬಾರಿಗೆ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ಬಣ್ಣ ಹಚ್ಚಿದರು. ಈ ಚಿತ್ರವು ಕಥೆ, ನಿರೂಪಣೆ ಸೇರಿದಂತೆ ಹಲವು ವಿಷಯಗಳಿಂದ ಸಿನಿಪ್ರಿಯರ ಗಮನ ಸೆಳೆದಿದೆ. ಏನಪ್ಪ 3 ದಾಖಲೆಗಳು ಅಂದರೆ ಕಾಟೇರ ಸಿನಿಮಾದ್ದು
ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿರುವ ಕನ್ನಡ ಚಿತ್ರ ಮೊದಲ ಒಂದು ವಾರದಲ್ಲಿ ಚಿತ್ರಮಂದಿರಗಳು ವಿಷಯದಲ್ಲಿ ಒಂದು ದಾಖಲೆ ಬರೆದಿದೆ. ಮೊದಲ ವಾರ ಬಿಡುಗಡೆಯಾದ 406 ಚಿತ್ರಮಂದಿರಗಳು ಸೇರಿದಂತೆ ಎರಡನೇ ವಾರದಲ್ಲಿ 462 ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮುಂದುವರಿಸಿದೆ. ಸಾಮಾನ್ಯವಾಗಿ ಮೊದಲ ವಾರದಲ್ಲಿ ಎರಡನೇ ವಾರಕ್ಕೆ ಥಿಯೇಟರ್ಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುವುದು ವಾಡಿಕೆ. ಆದರೆ ಎರಡನೇ ವಾರದಲ್ಲಿ ಕಾಟೇರ ಕರ್ನಾಟಕದಲ್ಲಿ ಥಿಯೇಟರ್ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ. ಎರಡನೇ ದಾಖಲೆ ಏನಪ್ಪ ಅಂದ್ರೆ 27 ಚಿತ್ರಮಂದಿರಗಳಲ್ಲಿ 50 ಲಕ್ಷ ರೂಪಾಯಿಗೂ ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿರುವ ಕನ್ನಡದ ಮೊದಲ ಸಿನಿಮಾ ಎಂಬ ದಾಖಲೆಯನ್ನು ಕಾಟೇರ ಬರೆದಿದೆ. ಮೂರನೇ ದಾಖಲೆ ಕರ್ನಾಟಕದಲ್ಲಿ 13 ಜಿಲ್ಲೆಗಳಲ್ಲಿ 2 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಅಷ್ಟೇ 2 ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮುಂದುವರಿಸಿದೆ. ಕಾಟೇರ ಸಿನಿಮಾದ ಹವಾ ವಿದೇಶದಲ್ಲೂ ಹರಡಿದೆ. ಕಾಟೇರ ಸಿನಿಮಾ ಈಗ ಭಾರತದ ಹೊರಗೂ ಪ್ರದರ್ಶಿಸಿಕೊಳ್ಳುತ್ತಿದೆ. ಒಮಾನ್ ಥಿಯೇಟರ್ಗಳಲ್ಲಿ ಕಾಟೇರ ಹೌಸ್ಫುಲ್ ಆಗಿದೆ. ಇದೇ ರೀತಿ ಆಸ್ಟ್ರೇಲಿಯಾ ಸೇರಿದಂತೆ ಕೆಲವು ದೇಶಗಳಲ್ಲಿ ಕಾಟೇರ ಬಿಡುಗಡೆಯಾಗಿದೆ. ಮೊದಲ ವಾರದಲ್ಲಿ 100 ಕೋಟಿ ಕ್ಲಬ್ಗೆ ಸೇರಿದೆ. ಕಾಟೇರ ಸಿನಿಮಾ ಈಗ ಕರ್ನಾಟಕದ ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲೂ ಬಿಡುಗಡೆಯಾಗಿದೆ. ವಿದೇಶಗಳಲ್ಲಿಯೂ ಬಿಡುಗಡೆಯಾಗಿದೆ. ಇದು ಕಾಟೇರ ಗಲ್ಲಾಪೆಟ್ಟಿಗೆಗೆ ಕೋಟಿಗಳನ್ನು ತುಂಬಿಸುವ ನಿರೀಕ್ಷೆಯಿದೆ. ನಾನು ತಿಳಿಸಿದಂತಹ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನೀವು ಡಿ ಬಾಸ್ ಅಭಿಮಾನಿಗಳಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವ ಮೂಲಕ ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ.